ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಿಜೆಪಿಗೆ ಬಹುಮತ ಸಿಗದ ಹಿನ್ನೆಲೆ ಜೆಪಿ ನಡ್ಡಾ ತಲೆದಂಡ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಲೋಕ ಸಂಗ್ರಾಮದಲ್ಲಿ ಮ್ಯಾಜಿಕ್ ಮಾಡಿಲ್ಲ ಬಿಜೆಪಿ, ಹಾಗಾಗಿ ಜೆಪಿ ನಡ್ಡಾ ಅವರ ತಲೆದಂಡ ಫಿಕ್ಸ್ ಬಿಜೆಪಿ ಪಾಳ್ಯದಲ್ಲಿ ಅನ್ನೋದು ಪ್ರಶ್ನೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸಹಜವಾಗಿ ಚುನಾವಣೆ ಬಂದಾಗ ಅದನ್ನು ಸಮರ್ಥವಾಗಿ ನಿಭಾಯಿಸಬೇಕಾಗುತ್ತೆ, ಸಮರ್ಥವಾಗಿ ನಿಭಾಯಿಸಿಲ್ಲ. ಕೇಂದ್ರ ಸರ್ಕಾರದ ಹಲವು ಯೋಜನೆಗಳು, ಜನಪ್ರಿಯತೆ, ಮೋದಿ ಅವರ ಅಲೆ ಅದೆಲ್ಲವನ್ನ ಸೃಷ್ಟಿ ಮಾಡುವಲ್ಲಿ ವಿಫಲರಾದ್ರ ಈ ಪ್ರಶ್ನೆ ಇದೆ. ಸಹಜವಾಗಿ ಬಿಜೆಪಿ ಯಾಕೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಲಿಲ್ಲ? 60 ಸ್ಥಾನಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಎಲ್ಲಿ ಎಡವಟ್ಟಾಗಿದೆ? ಅದರ ಸಮಾಲೋಚನೆ ಪಕ್ಷದಲ್ಲಿ ಆಗ್ತಾ ಇದೆ. ಹಾಗಾಗಿ ಜೆಪಿ ನಡ್ಡಾ ಅವರ ತಲೆದಂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಗೆ ಹೊಸ ನಾಯಕತ್ವನ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಅಚ್ಚರಿಯ ಹೆಸರು ಉಲ್ಲೇಖ ಆಗಿದೆಯಂತೆ. ಶಿವರಾಜ್ ಸಿಂಗ್ ಚೌಹಾಣ್ಗೆ ದಿಢೀರ್ ಬುಲಾವ್ ಹೋಗಿದೆ ಬಿಜೆಪಿಯಿಂದ. ಮಧ್ಯಪ್ರದೇಶ ಸಿಎಂ ಆಗಿ ಅನುಭವ ಇರುವ ಚೌಹಾಣ್ ಚಾಣಾಕ್ಷ ಆಡಳಿತಗಾರ ಎಂಬ ಹೆಸರು ಕೂಡ ಚೌಹಾಣ್ ಅವರಿಗೆ ಇದೆ. ಹಾಗಾಗಿ ಅವರಿಗೆ ಬಿಜೆಪಿಯ ಹೊಸ ನಾಯಕತ್ವದ ಪಟ್ಟ ಕಟ್ಟಬಹುದಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ಹೈ ವೋಲ್ಟೇಜ್ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ. ದೆಹಲಿ ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ. ಏನ್ ಬೆಳವಣಿಗೆ ಸದ್ಯಕ್ಕೆ ಆಗ್ತಾ ಇರೋದು, ಆ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ಕೂಡ ಶ್ರುತಿ, ನಾವು ಗಮನಿಸಬಹುದು ಜೆಪಿ ನಡ್ಡಾ ಅವರ ನಿವಾಸದ ಮುಂದೆ ಈಗ ರಿಪಬ್ಲಿಕ್ ಮೀಡಿಯಾ ಸಂಪೂರ್ಣವಾಗಿ ಏನು ವಾಟ್ ಇನ್ಸೈಡ್ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕು ಪ್ಲಾನ್ ಆಫ್ ಆ್ಯಕ್ಷನ್ ಏನು. ಈಗ NDA ಮೈತ್ರಿಕೂಟ ಏನು ಅಧಿಕಾರಕ್ಕೆ ಬಂದಾದ ನಂತರ ಪ್ಲಾನ್ ಆಫ್ ಆ್ಯಕ್ಷನ್ ಏನು, ಯಾರಿಗೆ ಮಂತ್ರಿಗಿರಿ, ಇದೆಲ್ಲದರ ಕುರಿತಾಗಿ ಒಂದಿಷ್ಟು ಚರ್ಚೆಗಳು ನಡೀತಾ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಇದೆ. ಅವ್ರು ಕೇಳಿರುವಂಥ ಡಿಮಾಂಡ್ಗಳನ್ನು ನಾವೆಷ್ಟು ಫುಲ್ಫಿಲ್ ಮಾಡ್ಬೋದು, ಎಷ್ಟು ಚೌಕಾಸಿ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಇನ್ನು ಸೋಲಿನ ಆತ್ಮಾವಲೋಕನವನ್ನು ಮಾಡ್ಕೊಳ್ತಿರುವಂಥ ಬಿಜೆಪಿ ಸುಮಾರು 65 ಸ್ಥಾನಗಳನ್ನು ಈ ಬಾರಿ 24ರ ಚುನಾವಣೆಯಲ್ಲಿ 65 ಸ್ಥಾನಗಳನ್ನು ಕಳ್ಕೊಳ್ತಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿ ಬಂದಾಗ ಕೇಂದ್ರ ಸರ್ಕಾರ ರಾಮ ಮಂದಿರದಂತೆ ಕೆಲವಾರು ವಿಚಾರಗಳನ್ನು ಮುಂದಿಟ್ಕೊಂಡು ಅಥವಾ ಕೇಂದ್ರ ಸರ್ಕಾರ ತಂದಿರುವಂಥ ಯೋಜನೆಗಳು ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ಚುನಾವಣೆಯನ್ನು ಎದುರಿಸಿತ್ತು. ಅದಾಗಿಯೂ ಕೂಡ ಮೋದಿಯವರ ಒಂದು ಹವಾದ ನಡುವೆಯೂ ಕೂಡ ವೇವ್ ನಡುವೆ ಕೂಡ ಬಿಜೆಪಿ 65 ಸ್ಥಾನವನ್ನು ಪಡೆದು ಮೈನಸ್ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿ ಬಂದಾಗ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರ ವೈಫಲ್ಯತೆ ಏನಾದರೂ ಕಂಡು ಬರ್ತಾ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಈ ಹಿಂದೆ ಅಮಿತ್ ಶಾ ಅವರು ರಾಷ್ಟ್ರಾಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಬಿಜೆಪಿ 303 ಸ್ಥಾನವನ್ನು ಪಡೆದುಕೊಳ್ಳುವ ಮೂಲಕ ಪಕ್ಷ ಸಂಘಟನೆಯಲ್ಲಿ ಅಭೂತಪೂರ್ವವಾಗಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿತ್ತು ಅಥವಾ ಪಕ್ಷ ಸಂಘಟನೆಯಲ್ಲಿ ಸದೃಢವಾಗಿತ್ತು. ಆದರೆ ಜೆಪಿ ನಡ್ಡಾ ಅವರ ಕಾರ್ಯವೈಖರಿಯ ಬಗ್ಗೆ ಈಗ ಚರ್ಚೆಗಳು ಕೇಳಿಬರ್ತಾ ಇದೆ. ಹೀಗಾಗಿ ಶಿವರಾಜ್ ಚೌಹಾಣ್ ಅವರನ್ನು ಏನಾದರೂ ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಿದರೆ ಅವರು ಮುಖ್ಯಮಂತ್ರಿಗಳಾಗಿ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿ ಅನುಭವ ಇರುವಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಏನಾದರೂ ಒಂದು ಬೇರೆ ರೀತಿಯಾಗಿ ಪಕ್ಷವನ್ನು ಮತ್ತೆ ಮರುಹುಟ್ಟು ಮಾಡ್ಬೋದು ಅನ್ನೋದಕ್ಕಿಂತಲೂ ಕೂಡ ಕಳೆದುಕೊಂಡಿರುವಂಥ ಮೈನಸನ್ನು ಮತ್ತೆ ಪ್ಲಸ್ ಮಾಡ್ಬೋದು ಅನ್ನುವ ಲೆಕ್ಕಾಚಾರ ಈಗ ಪಾರ್ಟಿಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ಅಮಿತ್ ಶಾ ಅವರಿದ್ದಾರೆ, ರಾಜನಾಥ್ ಸಿಂಗ್ ಇದ್ದಾರೆ. ಇವರೆಲ್ಲರೂ ಕೂಡ ಕುಳಿತುಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಹಿಂಗೂ ಕೂಡ ಒಂದಿಷ್ಟು ಚರ್ಚೆಗಳು ಸ್ವಾರಸ್ಯಕರವಾಗಿ ನಡೀತಾ ಇದೆ. ಸದ್ಯಕ್ಕೆ ಏನಾಗುತ್ತೆ ಏನೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ನಾವು ನೋಡಬೇಕಾಗಿದೆ. ಒಂದಷ್ಟು ಬಹಳ ಕ್ಲಿಯರ್ ಆಗಿದೆ, ಬಹಳ ಸ್ಪಷ್ಟವಾಗಿದೆ. ಬಿಜೆಪಿ ಈ ಸೋಲಿನ ಅವಲೋಕನವನ್ನು ಮಾಡ್ತಾ ಇದೆ. ಬಹುಮತ ಬರಲಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲ, ಯಾಕೆ ಮೈನಸ್ ಆಯಿತು ಅನ್ನೋದ್ರ ಬಗ್ಗೆ ಅವಲೋಕನವನ್ನು ಮಾಡುವಾಗ ಈ ವಿಚಾರಗಳೆಲ್ಲವೂ ಕೂಡ ಈಗ ಹೊರಗಡೆ ಬರ್ತಾ ಇದೆ. ಸದ್ಯಕ್ಕೆ ಏನಾಗುತ್ತೆ ಏನು ಎತ್ತ ಅನ್ನೋದನ್ನ ಇನ್ನೊಂದು 2 ದಿನದಲ್ಲಿ ನೋಡಬೇಕಾಗಿದೆ. ಶ್ರುತಿ, ರಂಜಿತ್, ಎಕ್ಸಾಕ್ಟ್ಲಿ ನೀವು ಹೇಳ್ತಾ ಇದ್ರಿ ಹೊಸ ನಾಯಕತ್ವದ ಅನಿವಾರ್ಯತೆ ಬಿಜೆಪಿಗೆ ಇದೆ ಅಂತ. ಕಳೆದುಕೊಂಡಿದ್ದು ಎಲ್ಲಿ, ಯಾಕೆ ಕಳೆದುಕೊಂಡ್ವಿ, ಅದನ್ನ ಮರು ಪಡೆದುಕೊಳ್ಳೋದು ಹೇಗೆ ಅನ್ನೋ ನಿಟ್ಟಿನಲ್ಲಿ ಹೊಸ ನಾಯಕತ್ವದ ಅನಿವಾರ್ಯತೆ ಬಿಜೆಪಿ ಪಾಳ್ಯಕ್ಕಿದ್ದಂಗೆ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಮತ್ತೊಂದು ವಿಚಾರ ರಂಜಿತ್, ಈಗ ತಾನೇ ಸಿಕ್ಕಿರುವಂತಹ ಮಾಹಿತಿ ತಾವೇ ಕೊಟ್ಟಿದ್ರಿ ದೆಹಲಿಯಿಂದ. ಈ ಕಡೆ ನಿತೀಶ್ ಕುಮಾರ್ ಅವರ ನಡೆ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ. ಅವರ ಸಮಾಲೋಚನೆಗಳು ಸಾಲು ಸಭೆಯಲ್ಲೂ ಕೂಡ ಅವರು ಭಾಗಿಯಾಗ್ತಿದ್ದಾರೆ ಅನ್ನೋದು. ಅವರ ಡಿಮ್ಯಾಂಡ್ಗಳಿಗೆ ಬಿಜೆಪಿ ಒಪ್ಕೊಳ್ಳುತ್ತಾ? ಇಫ್ ಸಪೋಸ್ ಅವ್ರು ಕೈ ಕೊಟ್ಟರೆ ನಾವು ಸೇಫ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪಕ್ಷೇತರನ್ನ ಕೂಡ ಸಂಪರ್ಕ ಮಾಡಲಾಗ್ತಾ ಇದೆ ಬಿಜೆಪಿ ನಾಯಕರಿಂದ ಅಂತ. ಆ ಕುರಿತು ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ?
ಖಂಡಿತವಾಗಲೂ ಕೂಡ ಶ್ರುತಿ, ಯಾವಾಗಲೂ ಕೂಡ ನಿತೀಶ್ ಕುಮಾರ್ ಅವರು ಜೆ ಡಿ ಯು ಪಕ್ಷದ ಅಂಗಪಕ್ಷ ಏನಿದೆ ಇದು ಯಾವಾಗಲೂ ಕೂಡ NDA ಮೈತ್ರಿಕೂಟಕ್ಕೆ ಒಂದು ಥ್ರೆಟ್ ಇದ್ದಂಗೆ. ಯಾಕಂತ ಹೇಳಿದರೆ ಅವರು ಯಾವುದೇ ಒಂದು ಮೈತ್ರಿಕೂಟದ ಜೊತೆಗೆ ಅತಿ ಹೆಚ್ಚು ಸಮಯಗಳನ್ನು ಅಥವಾ ಪೂರ್ಣಾವಧಿಯನ್ನು ಮುಗಿಸಿರೋದು ಬಹಳ ಕಡಿಮೆ. ಮತ್ತು ಅವರ ಡಿಮಾಂಡನ್ನು ಫುಲ್ಫಿಲ್ ಮಾಡೋದಕ್ಕೆ ಬಹಳ ಕಷ್ಟ ಇದೆ. BJPಗೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಿರಿಯನ್ನು ಕೊಡೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ MOS ಬಗ್ಗೆ BJPಯವರು ಅವ್ರಿಗೆ ಹೇಳಿದ್ದಾರೆ, ರಾಜ್ಯ ದರ್ಜೆಯ ಸಚಿವರನ್ನಾಗಿ ಮಾಡ್ತೀವಿ ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಅದರ ಹೊರತಾಗಿ ಕೂಡ ಸ್ಪೀಕರ್ ನಮ್ಮವರೇ ಆಗಬೇಕು ಅಂತೇಳಿ ಹೇಳಿರೋದು ಕೂಡ BJPಗೆ ಇದೆಲ್ಲವೂ ಕೂಡ ಆ ಡಿಮಾಂಡನ್ನು ಈಡೇರಿಸೋದು ಬಹಳ ಕಷ್ಟ ಅಂತೇಳಿ ಅನ್ನಿಸ್ತಾ ಇದೆ. ಆ ಕಾರಣದಿಂದ ಇನ್ನುಳಿದಂಥ 19 ಜನ ಏನು ಪಕ್ಷೇತರರೇನಿದ್ದಾರೆ, ಪಕ್ಷೇತರವಾಗಿ ಆಯ್ಕೆ ಆದವರು, ಅವರನ್ನು ಕೂಡ ಟಚ್ ಮಾಡುವಂತ ಪ್ರಯತ್ನವನ್ನ BJPಯ ಹೈಕಮಾಂಡ್ ಮಾಡ್ತಾ ಇದೆ, BJPಯ ನಾಯಕರು ಮಾಡ್ತಾ ಇದ್ದಾರೆ. ದೆಹಲಿ ಮಟ್ಟದಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಕ್ಷಣ ಕ್ಷಣದಿಂದ ಮಾಹಿತಿಗಳನ್ನ ನಮ್ಮ ತನಕ ತಲುಪಿಸುವ ಕೆಲಸ ಮಾಡ್ತಾ ಇದ್ರೆ. ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಸಹಜವಾಗಿ ದೆಹಲಿಯಲ್ಲಿ ಈಗ ನಿತೀಶ್ ಕುಮಾರ್ ಅವರು ಬೀಡ್ಬಿಟ್ಟಿದ್ದು, ಅಲ್ಲೂ ಕೂಡ ತಮ್ಮ ಪಕ್ಷದ ಸದಸ್ಯರುಗಳ ಜೊತೆಗೆ ಸಮಾಲೋಚನೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಅವರ ಬೇಡಿಕೆಗಳಿಗೆ BJP ನಾಯಕರು ಒಪ್ಕೊಳ್ತಾರಾ ಅಂತ. ಸ್ಪೀಕರ್ ಸ್ಥಾನ ಬೇಕು, ಪ್ರಬಲ ಖಾತೆಗಳು ಬೇಕು, 5 ಸಚಿವ ಸ್ಥಾನ ಬೇಕು, ಇಂಥ ಡಿಮ್ಯಾಂಡ್ಗಳನ್ನ ಇಟ್ಕೊಂಡು 5 ವರ್ಷ ಪೂರ್ಣ BJPಗೆ ಹೊಸ ನಾಯಕತ್ವ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಅಚ್ಚರಿಯ ಹೆಸರು ಕೇಳೋದಕ್ಕೆ ಸಿಗ್ತಾ ಇದೆ. ಶಿವರಾಜ್ ಸಿಂಗ್ ಚೌಹಾಣ್ ದಿಢೀರ್ ಬುಲಾ ಹೋಗಿದೆ BJP ಪಾಳ್ಯದಿಂದ. ಮಧ್ಯಪ್ರದೇಶ ಸಿಎಂ ಆಗಿ ಅನುಭವ ಇರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಚಾಣಾಕ್ಷ ಆಡಳಿತಗಾರ ಎಂಬ ಹೆಸರು ಕೂಡ ಇದೆ. ಹಾಗಾಗಿ ಅಧ್ಯಕ್ಷ ಪಟ್ಟ, BJPಯ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ ಶಿವರಾಜ್ ಸಿಂಗ್ ಚೌಹಾಣ್ಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. BJP 65 ಸ್ಥಾನಗಳನ್ನು ಕಳೆದುಕೊಳ್ಳೋದಕ್ಕೆ ಕಾರಣ ಏನು? ಆತ್ಮಾವಲೋಕನಕ್ಕೆ ಮುಂದಾದಂತಹ BJP ನಾಯಕರಿಗೆ ವೆರಿ ಶಾಕಿಂಗ್ ನ್ಯೂಸ್. JP ನಡ್ಡಾ ಅವರ ವೈಫಲ್ಯತೆ. ಹಾಗಾಗಿ ಅವ್ರನ್ನ ಕೆಳಗಿಳಿಸಿ ಹೊಸ ನಾಯಕತ್ವ ಪಟ್ಟ ಕಟ್ಟಲೇಬೇಕು, ಹೊಸ ನಾಯಕನನ್ನ ಆಯ್ಕೆ ಮಾಡಲೇಬೇಕು ಅಂತ ನಿರ್ಧಾರ ಆದಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ಗೆ ಬುಲಾ ಹೋಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, 65 ಸ್ಥಾನಗಳು ದಿಢೀರ್ ಅಂತ ಕುಸಿತ ಆಗಿರೋದು BJP ಪಾಳ್ಯದಲ್ಲಿ ವೆರಿ ಶಾಕಿಂಗ್. ಅದು ಎಲ್ಲಿ ವೈಫಲ್ಯ ಆಗಿರಬಹುದು ಅನ್ನುವಂತಹ ವಿಚಾರಕ್ಕೆ JP ನಡ್ಡಾ ಅವರ ವಿಫಲತೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ಹೊಸ ನಾಯಕತ್ವ ಅನಿವಾರ್ಯ ಆಗ್ಬಿಟ್ಟಿದೆಯಾ BJP ನಾಯಕರಿಗೆ? ಏನ್ ಬೆಳವಣಿಗೆ ಆಗ್ತಾ ಇದೆ, ಏನ್ ಡೀಟೇಲ್ಸ್ ಕೊಡ್ತೀರಿ? ಶ್ರುತಿ, BJP ಏನು ನಿರೀಕ್ಷೆ ಮಾಡದ ರೀತಿಯಲ್ಲಿ ಸ್ಥಾನಗಳು ಬಾರದ ಹಿನ್ನೆಲೆಯಲ್ಲಿ, ಜೊತೆಗೆ ಮೆಜಾರಿಟಿ ಕೂಡ ಬಂದಿಲ್ಲ, ಸರಳ ಬಹುಮತನೂ ಕೂಡ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಆತಂಕದ ಜೊತೆಗೆ ಶಾಕ್ಗೆ BJP ಹೈಕಮಾಂಡ್ ಒಳಗಾಗಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ರಾಷ್ಟ್ರಾಧ್ಯಕ್ಷ BJP ರಾಜ್ಯಾಧ್ಯಕ್ಷ JP ನಡ್ಡಾ ಅವರ ತಲೆದಂಡ ಆಗುವಂಥ ಸಾಧ್ಯತೆ ಇರುವಂಥದ್ದು. ಕೇವಲ ಈ ಚುನಾವಣೆಯಿಂದ ಮಾತ್ರ ಅಂತ ಅಲ್ಲ, ಮುಂದಿನ ಒಂದಷ್ಟು ರಣತಂತ್ರದ ಭಾಗವಾಗಿ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ಹೊಸ ಅನುಭವಿ ಜೊತೆಗೆ ಚುನಾವಣಾ ರಾಜಕಾರಣದ ರಣತಂತ್ರ ಹೊಂದಿರುವಂತ ವ್ಯಕ್ತಿಯನ್ನ ಕೂರಿಸಬೇಕು ಅನ್ನುವಂಥದ್ದು BJPಯ ಲೆಕ್ಕಾಚಾರ ಆಗಿರುವಂಥದ್ದು. ಯಾಕಂದ್ರೆ JP ನಡ್ಡಾ ಅವರು ರಾಷ್ಟ್ರಾಧ್ಯಕ್ಷ ಆಗಿದ್ರೂ ಕೂಡ ಒಂದು ರೀತಿಯಲ್ಲಿ ರಣತಂತ್ರ ರೂಪಿಸುವಲ್ಲಿ ಚುನಾವಣಾ ರಾಜಕಾರಣದ ಅನುಭವ ಇರುವಂತ ವ್ಯಕ್ತಿ ಅಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಚುನಾವಣಾ ರಣತಂತ್ರ ರಾಜಕಾರಣ ಇರುವಂತಹ ಒಂದು ಸ್ಟ್ರಾಟಜಿ ಮೇಕರ್ ಆಗಿರುವಂತಹ ಮತ್ತು ರಾಜಕಾರಣದ ನಿಪುಣತೆ ಹೊಂದಿರುವಂತಹ ವ್ಯಕ್ತಿಯನ್ನ ಹುಡುಕ್ತಿರುವಂತಹ ಹೈಕಮಾಂಡ್ಗೆ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಸಿಕ್ಕಿರುವಂಥದ್ದು. ಅವರು ಈಗಾಗಲೇ ಕೂಡ ಮಾಜಿ ಮುಖ್ಯಮಂತ್ರಿಯಾಗಿ ಕೂಡ ಕಾರ್ಯನಿರ್ವಹಿಸಿರುವಂಥದ್ದು. ಜೊತೆಗೆ ಚುನಾವಣಾ ರಾಜಕಾರಣದಲ್ಲಿ ತಮ್ಮದೇ ಆದ ನೈಪುಣ್ಯತೆ ಹೊಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆ ಕೂಡ ಬರುತ್ತೆ, ಬಿಹಾರ ವಿಧಾನಸಭಾ ಚುನಾವಣೆ ಬರುತ್ತೆ, ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಬರುತ್ತೆ. ಜೊತೆಗೆ ಕೇವಲ ಈಗ ಬದಲಾವಣೆ ಅಂತಲ್ಲ, ಮುಂದಿನ ಲೋಕಸಭಾ ಚುನಾವಣೆಯನ್ನು ಅಂದ್ರೆ ಮುಂದಿನ 5 ವರ್ಷದಲ್ಲಿ ಗಮನದಲ್ಲಿಟ್ಕೊಂಡು ಪಕ್ಷವನ್ನ ಇಡೀ ದೇಶಾದ್ಯಂತ ಒಂದಷ್ಟು ಬಲಗೊಳಿಸುವ ನಿಟ್ಟಿನಲ್ಲಿ ಈ ಒಂದು ತಂತ್ರಗಾರಿಕೆಗೆ ಮುಂದಾಗಿರುವಂಥದ್ದು. ಅದರ ಭಾಗವಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಈಗ ರಾಷ್ಟ್ರಾಧ್ಯಕ್ಷ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇದಕ್ಕೆ ಪೂರಕವಾಗಿ ಈಗ ದೆಹಲಿಗೆ ಬುಲಾವನ್ನ ಕೊಟ್ಟಿರುವಂಥದ್ದು. ನಾನು ಆಗಲೇ ಹೇಳಿದ ರೀತಿಯಲ್ಲಿ ಶ್ರುತಿ, ಕೇವಲ ರಾಷ್ಟ್ರಾಧ್ಯಕ್ಷ ಆದಂಥವರು ಒಂದು ರೀತಿಯಲ್ಲಿ ಪಪೆಟ್ ಆಗಿರಬಾರ್ದು, ಅವರದೇ ಆದ ಚುನಾವಣಾ ತಂತ್ರಗಾರಿಕೆ ರಣತಂತ್ರ ರೂಪಿಸುವಂತಹ
ಚಾಕಚಕ್ಯತೆ ಇರಬೇಕು. ಆ ವ್ಯಕ್ತಿ ಅಂತ ವ್ಯಕ್ತಿಯನ್ನ ಕೂರಿಸುವ ನಿಟ್ಟಿನಲ್ಲಿ ಕೂಡ ಈಗ ಬಿಜೆಪಿ ಹೈಕಮಾಂಡ್ ದೊಡ್ಡ ರೀತಿಯಲ್ಲಿ ನಿರ್ಧಾರವನ್ನ ಮಾಡಿರುವಂತದ್ದು ಬಹುತೇಕವಾಗಿ ಎಲ್ಲ ಹೊಂದ್ಕೊಂಡಂತೆ. ಆದರೆ ರಾಷ್ಟ್ರಾಧ್ಯಕ್ಷರಾಗಿ ಶಿವರಾಜ್ ಸಿಂಗ್ ಚೌಹಾಣ್ ನೇಮಕ ಆಗುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಅದೊಂದು ರೀತಿಯಲ್ಲಿ ಬಿಜೆಪಿ ಮುಂದಿನ ಅಂದ್ರೆ ಮುಂದಾಲೋಚನೆ ಕ್ರಮವಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ರಾಷ್ಟ್ರಾಧ್ಯಕ್ಷರಾಗಿ ಕೂರಿಸೋದಕ್ಕೆ ತೀರ್ಮಾನ ಮಾಡಿರುವಂತದ್ದು. ಅದರ ಜೊತೆಗೆ ಶ್ರುತಿ, ಈಗ ಅತಂತ್ರ ಸರ್ಕಾರ ಬಂದಿರುವಂತ ಹಿನ್ನೆಲೆ ಮೈತ್ರಿ ಪಕ್ಷಗಳ ಸರ್ಕಾರವೂ ಕೂಡ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲವನ್ನು ಕೂಡ ಸಂಭಾಳಿಸಿಕೊಂಡು ಹೋಗಬೇಕು. ಈ ನಿಟ್ಟಿನಲ್ಲಿ ಅದಕ್ಕೆ ನೈಪುಣ್ಯತೆ ಇರುವಂತ ವ್ಯಕ್ತಿ ಹಿನ್ನೆಲೆಯಲ್ಲಿ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇರುವಂತದ್ದು ಶ್ರುತಿ. ಓಕೆ ವಿಜಯ್, ಹಾಗೆ ಸಂಪರ್ಕದಲ್ಲಿ ನೀವು